ಶೂಟಪ್ಪ ಸಂಕಕವಾ ರೀ ಅವ್ರಿಗೆ ಪೂಜೆ ಹಿಂಗ ಪೂಜೆ ಮಾಡಿ ಕ್ವಾಡ್ಲೆ ಕಾಮಿಡಿ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯನ್ ವ್ಲಾಗ್ಸ್. ಇವತ್ತು ಭೀಮನ ಅಮಾವಾಸ್ಯೆ, ಸೊ ಎಲ್ಲ ಪ್ರಿಪರೇಷನ್ ನಡೀತಿದೆ. ಬಿಕಾಸ್ ನಮ್ಮ ಯಜಮಾನ್ರು ಪಾದ ಸೇವೆ ಮಾಡ್ಬೇಕಲ್ಲ ಇವತ್ತು, ಪಾದ ಪೂಜೆ, ಅದಕ್ಕೆ. ಸೊ ಅಂದ್ರೆ ಇವೆಲ್ಲ ಪಾಪ ಕಾಲಿಗೆ ಬೀಳೋದೆಲ್ಲ ನೋಡಕ್ ಆಗಲ್ಲ. ಅಯ್ಯೋ ಏನ್ ಮಾಡ್ತೀರಾ, ಸೊ ಮಾಡೋಣ ಅಂತ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಆಯ್ತಿದ್ವಿ. ಇವಾಗ ಪೂಜೆ ಮಾಡಿಸ್ಕೊಳಕ್ಕೆ ಪಾಪ ಕಾಲಿಗೆ ಬೀಳೋದೆಲ್ಲ ನೋಡಕ್ ಆಗಲ್ಲ ಕಣ್ಣಿಂದ. ಏನ್ ಮಾಡ್ತೀರಾ, ಅಮ್ಮ ಏನಿದೆ ಅಲ್ಲೇ ಮಾಡ್ಬಿಟ್ಟವ್ರೆ. ಈ ಜನ ಜಸ್ಟ್ ಆನ್ ದ ಸ್ಕ್ರೀನ್ ಅಷ್ಟೇ ಇದು ಕಾಲಿಗೆ ಬೀಳ್ತಿರೋದು. ಆಫ್ ದ ಸ್ಕ್ರೀನ್ ಗೊತ್ತಲ್ಲ ಎಲ್ರದು. ನಡಿ ನಡಿ ಬಂಡವಾಳ ನಡಿ. ಕನ್ನಡ ನೋಡ್ಕೊತೀನಿ, ಕನ್ನಡಿ ಅಂತೂ ಗೊತ್ತಿರಲ್ಲ. ಏನಿಲ್ಲ ಅಂದ್ರು ಕನ್ನಡಿ ಇರ್ಬೇಕು ಮಾತ್ರ. ರೆಡಿ, ಫುಲ್ ಮಿಂಚಿಂಗು ಮೇಡಮ್. ಈ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ. ಫೋಟೋ ಫ್ರೇಮ್ಗಳೇ ಎಲ್ಲೆಲ್ಲೂ ರೆಡಿ. ಇವಾಗ ಮಂಗಳಾರತಿ ತಗೋತೀನಿ ಪೂಜೆಗೆ. ಬೆಳಿಗ್ಗೆನೆ ಎಷ್ಟು ಅರ್ಲಿ ಮಾರ್ನಿಂಗ್ 7:30, 7:45. ಅದೇ ಆಫೀಸ್ ಹೋಗ್ಬೇಕಲ್ಲ. ಕಡೆ ಐತ ನೋಡು. ಇಲ್ಲ, ರಜಾ ಹಾಕಕ್ಕಾಗಲ್ವಲ್ಲ, ಅದರಿಂದ ಬೆಳಗ್ಗೆನೆ ಪೂಜೆ ಮಾಡಿಸ್ಕೊಂಡು ಹೋಗದೆ. ಈಗ ಮಿಂಚ ಇದಾವ್ರೆ ಮೇಡಮ್. ಈಗ ಪೂಜೆ ಎಲ್ಲ ಮಾಡ್ಕೊಂಡ ಸಂಕಕವಾ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೂಜೆ ಹಿಂಗ ಪೂಜೆ ಮಾಡಿ ಕ್ವಾಡ್ಲೆ ಕಾಮಿಡಿ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಅಂತ. ಇದ್ರ ಮಹತ್ವ ಏನು ಅಂತ ಗೊತ್ತಿಲ್ಲ. ಬಟ್ ನೋಡೋಣ, ಇದ್ ಮುಗಿದ್ಮೇಲೆ, ಪೂಜೆ ಆದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಏನಕ್ ಬಂತು ಭೀಮನ ಅಮಾವಾಸ್ಯೆ, ಏನಕ್ಕೆ ಹಿಂಗ್ ಪೂಜೆ ಮಾಡ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾನು ಹಿಂಗೆ ಕುತ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ಫಾರ್ಮೇಶನ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಿಳ್ಕೊಂಡು ನಿಮ್ಗೂ ತಿಳಿಸ್ತೀವಿ ಇನ್ಫಾರ್ಮೇಶನ್, ನಿಮ್ಗೂ ಗೊತ್ತಾಗ್ಲಿ. ಸೊ ನಮ್ಗೂ ಗೊತ್ತಿಲ್ಲ ಏನು ಅಂತ. ತೆಗ್ದ್ಬಿಡು, ನೀರು ಇಟ್ಕೋತೀನಿ ಇರೋದ್ನ. ಫಸ್ಟ್ ಇದು ನೀರ್ ಪಕ್ಕದಲ್ಲಿ ಐಸಿಲ್ ಪೂಜೆಲಿ ಏನಾದ್ರು ತಪ್ಪಿದ್ರೆ ಏನೋ ಅನ್ಕೋಬೇಡಿ. ಇಬ್ರು ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು. ನೆಲ ಉರ್ಸ್ಬಿಟ್ಟೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಒಂದು ಏನೋ ಮಾಡ್ಬೇಕನ್ನೋ ಖುಷಿ ಅವಳಿಗೂ. ಪಂಚೆ ಎತ್ತೀರಾ? ಸುಮತಿ ಸುಮತಿ ಶ್ರೀಮತಿ, ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. ಪತಿಯೇ ದೈವರು ಎನ್ನುವ ಜೀವರು, 7 ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ. ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. ಮನಕ್ಕೆ ಕೊಡತಿ, ಮನೆಗೆ ಗರತಿ. ಫಸ್ಟ್ ಕಟ್ಬಿಡು, ಆಮೇಲೆ ಪೂಜೆ ಮಾಡ್ತೀನಿ. ಮದ್ಗೆ ಕದಂಗೆ ನಗುತ್ತಾ ನಗುತ್ತಾ ಬಾಳು 100 ವರ್ಷ. ಯಾವ ಸಾಂಗ್ ಆಡ್ತಾರ? ಲೈನ್ಸ್ ಚೆನ್ನಾಗಿದ್ದವ್ರು ಸುದ್ದ ಆಯ್ತದಲ್ಲ, ಸೊ ಅದಕ್ಕೆ ಆಡಿದ್ದು. ಹಿಂಗೆ ಕಟ್ಟದು ನೋಡ್ಕ ಕಲಿ.
ಇವು ನೋಡ್ದಕ್ಕೆ ಗೊತ್ತಾಗ್ಬಿಡ್ಬೇಕು ಹೊರಗಡೆ ಮದ್ವೆ ಆಗೈತಿ ಅಂತ. ಯಾಕಂದ್ರೆ ಮದ್ವೆ ಆಗಿಲ್ದಿರೋರು ಕಟ್ಕೋತಾರೇನೋ ಗೊತ್ತಿಲ್ಲ ಮದ್ವೆ ದೇವಸ್ಥಾನ. ಆಗಿಲ್ದಾರ ಗೊತ್ತಿಲ್ಲ ನಂಗೆ. ಇಲ್ಲ ದೇವಸ್ಥಾನದಲ್ಲಿ ಕೆಲವೊಂದ್ ದೇವಸ್ಥಾನದಲ್ಲಿ ಕಟ್ಕೊಂಡ್ ಬರ್ತಾರೆ ಅಮಾವಾಸ್ಯೆ ದಿನ. ಮದ್ವೆ ಆಗಿಲ್ದೇ ಇರೋರು ಈ ತರ ಸೇವಂತಿಗೆ ಹೂವನ್ನ ಕಟ್ಕೊಂಡ್ ಬರ್ತಾರೆ. ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಸಾಮಂತಿಗೆ ಹೂವು ಅಂತಾನೆ ಅನ್ನೋದು. ಆಕ್ಚುಲಿ ಹೆಸರು ಸೇವಂತಿಗೆ. ಯಜಮಾನ ಯಜಮಾನ ಅಷ್ಟೇ, ಮುಂದೆ ಇಲ್ಲ ಇನ್ನು. ಕಾಲ್ ಕೊಡ್ಸು. ಒಳ್ಳೇದಾಗ್ಲಿ, ಚೆನ್ನಾಗಿರೋಣ ನಮ್ಮಂತ ಲೈಫಲ್ಲಿ. ಯಾವಾಗ್ಲೂ ಚೆನ್ನಾಗಿದ್ದೀವಿ. ಒಂದೇನೋ 0.5 ಇಲ್ಲ, ಬರೀ 1x ಇರೋದು. 1x ಅಷ್ಟೇ ಇರೋದು ಅದು. ಇಲ್ಲ ಇಲ್ಲ ಹಂಗೆ ಇಟ್ಕೋ ಇದನ್ನ. ಅರ್ಶಿನ ಕುಂಕುಮ ಇದು ಅರ್ಶಿನ ಅಲ್ಲ, ಯಾಕೆ ಬಂದ್ಬಿಡು, ಇಲ್ಲ ಹಾಕ್ಬಿಡು ಗಡ್ಡಕ್ಕೆ. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಹಾಕು. ನೋಡಿ ಇದು ಬಂದ್ಬಿಡು ಗಿದ್ಬಿಡು. ಮತ್ ಏನ್ ಪಾಪ, ಒಂದ್ ಅರ್ಶಿನ ಹಾಕಕ್ ಬರಲ್ಲ, ಇಲ್ಲ ಹಾಕು, ಇಷ್ಟ ಹಾಕು. ಬಂದ್ಬಿಡು ಗಿದ್ಬಿಡು. ಸರಿ ಹೋಗಿ ಕುಂಕುಮ ಹಾಕು. ಏನೋ ಇಕ್ಕಕ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೋ. ಪ್ಲೀಸ್ ಮಾಡಬೇಡ, ಅಲ್ಲ ಹಾಕೋದು. ಇಲ್ಲ ಹಾಕಕ್ ಬರಲ್ಲ ಪಾಪ, ನಾನ್ ಮಾರೋ ವಿಡಿಯೋ ನೋಡೋರು ಪೂಜೆ ಮಾಡ್ತಿದವ ಏನ್ ಮಾಡ್ತಿದವ ಅನ್ಕೋಬೇಕು. ತಗೋ ಹೂವ ಮರ್ಸು. ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಹಿಂಗ ಆಟ ಆಡ್ತಾವಲ್ಲ ಅಂತ. ಆಯ್ತಾ? ನೋಡಿ ಈಗ ಫಸ್ಟ್ ಏನ್ ತಿನ್ಸ್ಲಿ? ಬಿರಿಯಾನಿ. ಅದು ವಿಡಿಯೋ ಇದು ಆಕ್ಚುಲಿ ಚೆನ್ನಾಗಿರೋದು. ಮಾಡ್ಕೊ. ನಿಂತ್ಕೋಬೇಕು ನಾಯಿ. ನಿಂತ್ಕೊ. ಓ ಉಂಟಾಡ್ತಾ ವಿಡಿಯೋ ಮಾಡ್ತಿದ್ನ ಫಸ್ಟ್. ಇರು ಈಗ ಇರು ಕೊಡೋದ್ನ. ಬ್ರೈಟ್ನೆಸ್ ಕಾಣ್ಬೇಕಿತ್ತು. ಏನ್ ಮಾಡ್ತಿದ್ದೆ? ಆಗ್ತಾ ನಿನ್ಗೂ ಖುಷಿಯಾಗಿರೋ, ನಾನು ಖುಷಿಯಾಗಿಟ್ಟಿರ್ತೀನಿ. ಥ್ಯಾಂಕ್ ಯು. ಇರು ಒಳ್ಳೇದಾಗ್ಲಿ, ಸಾಕು ಇರೋಳು ಸಾಕು. ನಾನೊಂದ್ಸರಿ ಬಿದ್ಬಿಡ್ತೀನಿ ಇರೋ. ಕುತ್ಕೊಳ್ಳೀಗ. ಇಡೀ ಪಾಪ ಎಲ್ಲಕ್ಕೂ ಹಿಂಗೆ ಹೇಳಿದ್ರು. ಅಲ್ಲೊಳ್ಳೆ ಇಲ್ಲೊಳ್ಳೆ ಅದು ಚೆನ್ನಾಗಿದೆ. ಬೇಡ ಗೈಸ್. ಅಷ್ಟೇ ಮುಗೀತು. ಪೂಜೆ ಎಲ್ಲ ಕಂಪ್ಲೀಟು. ಇವನ್ ಫೋಟೋ ತಗೋತ ಹಿಂಗೆ. ಹಿಂಗೆ ಇಟ್ಕೋ. ಇದ್ದೀನಲ್ಲ. ಇವನ್ ಯಾರ ಮಗನು ಅಜ್ಜಿ ಕಣಪ್ಪ. ನೆಟ್ಟು ಕೂರ್ಸು ನೈ ಕಾಲ. ನೋಡಿ ಜಗಳ, ಇಲ್ಲಿ ಪೂಜೆ ಮಾಡ್ತಾನೆ ಜಗಳ. ನೋಡಿ ಆನ್ ದ ಸ್ಕ್ರೀನ್ ಇಸ್ ಜಗಳ. ಕಾಲ್ ಮಡ್ಗಲ್ಲ, ಅದ್ ಮಡ್ಗಲ್ಲ, ಇದ್ ಮಡ್ಗಲ್ಲ ಅನ್ಕೊಂಡು. ಪೂಜೆ ಎಲ್ಲ ಮುಗೀತು. ಎಲ್ಲ ಎತ್ ಮುಡುಕ್ತಾವ್ರೆ. ಏನೇನ್ ಇಟ್ಟಿದ್ಲು ಪೂಜೆ ಸಾಮಾನ್ ತಟ್ಟೆ ಎಲ್ಲ. ನೆಕ್ಸ್ಟ್ ಏನು ಪ್ಲಾನ್ ಇಲ್ಲ. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತಿದ್ಲು, ಬಟ್ ಗೊತ್ತಿಲ್ಲ. ಆಫೀಸಲ್ಲಿ ಬೇರೆ ರಜೆ ಕೇಳಿಲ್ಲ ನಾನು. ಸೊ ನೋಡ್ಬೇಕು ನೆಕ್ಸ್ಟ್ ಪ್ಲಾನು ಏನಾಗುತ್ತೆ. ಸಿದ್ದಪ್ಪಸ್ಕೋರೆಲ್ಲ ಕಾಯ್ತಾ ಇದ್ದೀನಿ, ಬಿಕಾಸ್ ನಮ್ಮ ಹಸ್ಬೆಂಡ್ ಬರ್ತಾರೆ ಅದಕ್ಕೆ. ನೋಡಿ ಗಾಯ್ಸ್,
ಅವಾಗಿಂದ ಕಾದು ಕಾದು ಸಾಕಾಯ್ತು. ಇವಾಗ ಬಂದವ್ರು ಸಾಹೇಬ್ರು. ಅಂತದ್ದು ಕಾದಿಲ್ಲ, 1 ನಿಮಿಷ 2 ನಿಮಿಷ ಲೇಟ್ ಆಗಿರೋದು. ಇವಾಗ ಹೋಯ್ತಾ ಕಾದೇ ಇಲ್ಲ. ರಾಮಸ್ವಾಮಿ ಇಲ್ಲಿಂದ ಇಲ್ಲಿಗ್ತಾನೆ 1 ಗಂಟೆ ಆಯ್ತು. ಗೈಸ್ ಇವಾಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೇವೆ. ಬಟ್ ಕ್ಲೋಸ್ ಆಗೈತೆ. ಇವ್ರ ಕಾಲೇಜ್ ಹತ್ರನೇ ಇರೋದು, ಮರಿಮಲ್ಲಪ್ಪ ಕಾಲೇಜ್ ಡೌನಲ್ಲೇ ರಾಘವೇಂದ್ರ ದೇವಸ್ಥಾನ ಇರೋದು. ರಾಘವೇಂದ್ರ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟೈತೆ. ಆದರೆ ಆಚೆ ಇನ್ನೇ ಕೈ ಮುಗ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ.